ಲೋಕಸಭಾ ಚುನಾವಣೆಯ ಮತದಾನೋತ್ತರ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಲೋಕಸಭಾ ಚುನಾವಣೆಯ ಮತದಾನೋತ್ತರ ಸಮೀಕ್ಷೆ ಇದೀಗ ಎಕ್ಸಿಟ್ ಪೋಲ್ನಲ್ಲಿ ಮೋದಿಗೆ ಅದೃಷ್ಟದ ಭವಿಷ್ಯ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಬಿಜೆಪಿ ನೇತೃತ್ವದ ಎನ್ಡಿಎ ಜಯಬೇರಿ ಸ್ಥಾನವನ್ನ ಗಳಿಸಲಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮೋದಿ ಮತ್ತೊಮ್ಮೆ ಪ್ರಧಾನಿ ಅಂತ ಸರ್ವೆಗಳು ಕೂಡ ಹೇಳ್ತಾ ಇರುವಂತದ್ದು. ಆಡಳಿತಾರೂಢ ಕಾಂಗ್ರೆಸ್ಗೆ ಎಲ್ಲೊಂದ್ ಕಡೆ ಅಲ್ಪ ಲಾಭ ಆಗುವಂತಹ ಸಾಧ್ಯತೆ ಇದೆ. ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಕೆಯನ್ನ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ತನ್ನ ಸ್ಥಾನವನ್ನ ಹೆಚ್ಚಿಸಿಕೊಳ್ಳಲಿದೆ ಅಂತ ಸಮೀಕ್ಷೆ ಒಂದು ವರದಿಯನ್ನ ಕೊಡ್ತಾ ಇದೆ. ಇದೀಗ 3 ಸಮೀಕ್ಷೆಗಳ ಪ್ರಕಾರ ಎನ್ಡಿಎ ಮೈತ್ರಿಕೂಟಕ್ಕೆ ರಾಜ್ಯದಲ್ಲಿ 23ರಿಂದ 25 ಸ್ಥಾನ ಲಭ್ಯ ಆಗುವ ಸಾಧ್ಯತೆ ಇದೆ. ಹಾಗೇನೆ ರಾಜ್ಯದಲ್ಲಿ ಕೈಗೆ 3ರಿಂದ 8 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆಗಳು ವರದಿಯನ್ನ ಕೊಡ್ತಾ ಇರುವಂತಹದ್ದು. ಮತ್ತೊಂದು ಕಡೆ ಪಕ್ಷೇತರರು ಖಾತೆ ತೆರೆಯುವ ಸಾಧ್ಯತೆಗಳು ಬಹಳ ಕಮ್ಮಿ ಅನ್ನುವಂತಹ ವರದಿ ಕೂಡ ಇದೆ. ಲೋಕಸಭಾ ಚುನಾವಣೆ ಒಟ್ಟು 7 ಹಂತಗಳಲ್ಲಿ ನಡೆದಿದೆ. ಮತದಾರರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ತೀರ್ಪನ್ನ ಕೂಡ ಈಗ ನೀಡಿದ್ದಾರೆ. ಒಟ್ಟಾರೆ ಜೂನ್ 4ರಂದು ಚುನಾವಣಾ ಆಯೋಗ ಅಂತಿಮ ಫಲಿತಾಂಶವನ್ನ ಕೂಡ ಪ್ರಕಟಿಸಲಿದೆ. ಈ ನಡುವೆ ಲೋಕಸಭಾ ಚುನಾವಣೆಯ ಮತಗಟ್ಟೆ ಸಮೀಕ್ಷೆಯಲ್ಲಿ ಹಾಗಿದ್ರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಅನ್ನುವಂತಹ ಎಕ್ಸಿಟ್ ಪೋಲ್ ವರದಿಯನ್ನ ನಾವು ನೋಡಬಹುದು. ಇದರ ಜೊತೆಗೆ ಕರ್ನಾಟಕದಲ್ಲಿ ಈಗ ಏಪ್ರಿಲ್ 26 ಮತ್ತು ಮೇ 7ರಂದು 28 ಲೋಕಸಭಾ ಸ್ಥಾನಗಳಿಗೆ 2 ಹಂತಗಳಲ್ಲಿ ಮತದಾನ ಕೂಡ ನಡೆದಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಾಕಷ್ಟು ಹಣಾಹಣಿ ಕೂಡ ಏರ್ಪಟ್ಟಿತ್ತು ಅವತ್ತು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟ್ರ್ಯಾಕ್ ರೆಕಾರ್ಡ್ ಬಿಜೆಪಿಯನ್ನ ಒಂದು ಕಡೆ ಬೆಂಬಲಿಸ್ತಾ ಇದೆ. ಆದರೆ ರಾಜ್ಯದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಿದ ಕಾಂಗ್ರೆಸ್ ಬದಲಾವಣೆಯ ಒಂದು ಭರವಸೆಯಲ್ಲಿ ಇರುವಂತಹದ್ದು. ಇದರ ಜೊತೆಗೆ ಈಗ 33ರಿಂದ 37 ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದ್ರೆ ಎನ್ಡಿಎ ಸುಮಾರು 2ರಿಂದ 4 ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆಯನ್ನ ಹೊಂದಿದೆ. ಮತ್ತೊಂದು ಕಡೆ ಬಿಜೆಪಿ ನೇತೃತ್ವದ ಎನ್ಡಿಎ ಜಯಬೇರಿ ಸ್ಥಾನವನ್ನ ಬಾರಿಸುವಂತಹ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ವಿವೇಕ್. ವಿವೇಕ್, ಏನು ಲೋಕಸಭಾ ಚುನಾವಣೆಯ ಮತದಾನೋತ್ತರ ಸಮೀಕ್ಷೆಯ ಪ್ರಕಾರ ಈಗ ಕಾಂಗ್ರೆಸ್ ಈಗ ಯಾವುದೊಂದು ಬಿಜೆಪಿ ನೇತೃತ್ವದ ಎನ್ಡಿಎ ಒಂದು ಜಯಬೇರಿ ಸ್ಥಾನವನ್ನ ಬಾರಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇರುವಂತದ್ದು. ಇದರ ಜೊತೆಗೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನುವಂತಹ ಸಮೀಕ್ಷೆ ವರದಿಯೊಂದು ಹೊರಗಡೆ ಬಂದಿರುವಂತದ್ದು. ಹಾಗಿದೆ ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಕೆಯನ್ನ ಮಾಡಿದ್ರೆ ಈ ಬಾರಿಯ ಲೋಕಸಭಾ ಚುನಾವಣದ ಅಪ್ಡೇಟ್ಸ್ ಏನಿದೆ? ಎಸ್ ಪಲ್ಲವಿ, ನಿನ್ನೆ ಅಷ್ಟೇ ಜೂನ್ 1ನೇ ತಾರೀಕು 7ನೇ ಹಂತದ ಕೊನೆ ಚುನಾವಣೆ ಕೂಡ ಮುಕ್ತಾಯಗೊಂಡಿದೆ. ನಿನ್ನೆ ಅಷ್ಟೇ ಕೊನೆ ಚುನಾವಣೆ ಮುಕ್ತಾಯಗೊಂಡ ಬೆನ್ನಲ್ಲೇ ನಿನ್ನೆ 6 ಗಂಟೆಗೆ ಸಾಕಷ್ಟು ಎಕ್ಸಿಟ್ ಪೋಲ್ ಕೂಡ ಹೊರ ಬಂದಿದೆ. ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳೋದೇನಂದ್ರೆ 300+ ಅಂತಾನೆ ಇದೆ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಬಿಜೆಪಿಗೆ. ಮತ್ತು ಬಿಜೆಪಿ ಅವರು ಒಂದ್ ಸ್ಲೋಗನ್ ಕೂಡ ಮಾಡಿದ್ರು ಈ ಹಿಂದೆ ಕೂಡ ಚುನಾವಣೆ ಶುರುವಾದ ಸಂದರ್ಭದಲ್ಲೇ, ಇಸ್ ಬಾರ್ 400 ಪಾರ್ ಅಂದ್ಬಿಟ್ಟು ಒಂದ್ ರೀತಿಯಾದ ಬಿಜೆಪಿಯ ಎಲ್ಲಾ ನಾಯಕರಿಗೆ ಕಾನ್ಫಿಡೆನ್ಸ್ ತುಂಬುವ ಲೆಕ್ಕಾಚಾರ ಹಾಕೊಂಡೆ ಈ ರೀತಿಯ ಸ್ಲೋಗನ್ ಕೂಡ ಮಾಡಿದ್ರ ಅಂತಾನೆ
ಅಂತಾನೆ ನಾವು ನೋಡ್ತಾ ಹೋಗ್ಬೋದು. ಮತ್ತೆ ನೋಡ್ತಾ ಹೋದ್ರೆ ಈ ಬಾರಿ ಕೂಡ ಈ ಸಮೀಕ್ಷೆಗಳು ನೋಡ್ತಾ ಹೋದ್ರೆ ಬಹುತೇಕ ಮೋದಿ ಅವರಿಗೆ ಈ ಬಾರಿ ಡೆಲ್ಲಿ ಗದ್ದುಗೆ ಸಿಗಲಿದೆ ಅಂತಾನೆ ಹೇಳ್ಬೋದು. ಆ ಸಮೀಕ್ಷೆಗಳೆಲ್ಲ ಹೇಳುವುದೇನಂದ್ರೆ 300+ ಬರುತ್ತೆ ಎಲ್ಲ ಬಿಜೆಪಿಗೆ ಅನ್ನೋ ಒಂದು, ಬಿಜೆಪಿ ಮತ್ತು NDA ಸೇರಿ 300+ ಅಂತಾನೆ ಎಲ್ಲ ಸಮೀಕ್ಷೆಗಳಲ್ಲೂ ಇದೆ. ಈ ರೀತಿಯಾಗಿ ನೋಡ್ತಾ ಹೋದ್ರೆ ಬಹುಮತ ಬೇಕಿರೋದು 272 ಸೀಟ್ಗಳು ಮಾತ್ರ. ಅವರಿಗೆ 300+ ಅಂದ್ರೆ ಬಹುತೇಕ ಅವರಿಗೆ ಡೆಲ್ಲಿ ಗದ್ದುಗೆ ಸಿಕ್ಕುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಪಲ್ಲವಿ. ಮತ್ತೆ ನೋಡ್ತಾ ಹೋದ್ರೆ ನಮ್ಮ ರಾಜ್ಯದಲ್ಲಿ ಬಂದ್ರೆ, ನಮ್ಮ ರಾಜ್ಯದಲ್ಲೂ ಅಷ್ಟೇ ಎಲ್ಲಾ ಸಮೀಕ್ಷೆಗಳು ಹೇಳುವುದೇನಂದ್ರೆ ಬಿಜೆಪಿಗೆ ಬಹುತೇಕ 20+ ಸೀಟ್ಗಳೇ ಸಿಗುತ್ತೆ ಅಂತ ಎಲ್ಲಾ ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ. ಮತ್ತೆ ಕಾಂಗ್ರೆಸ್ಗೆ 3ರಿಂದ 10 ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತ ಕೂಡ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇದೆ. ಈ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಸಮೀಕ್ಷೆ ಕೂಡ ಬರ್ತಿದೆ. ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ. ಈ ಹಿಂದೆ 2019ನೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಒಂದೇ ಸ್ಥಾನ ಗೆದ್ದಿತ್ತು. ಈ ಬಾರಿ ಬಹುತೇಕ ಕಾಂಗ್ರೆಸ್ಗೆ ಪ್ಲಸ್ ಆಗುವ ಸಾಧ್ಯತೆನೇ ಇದೆ. ಒಂದ್ ಕಡೆ ನೋಡ್ತಾ ಹೋದ್ರೆ ಬಿಜೆಪಿಗೆ ಲೆಕ್ಕಾಚಾರದ ಪ್ರಕಾರ ಮೈನಸ್ ಆಗುವ ಸಾಧ್ಯತೆನೇ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಹೋದ್ಸಲ ಕಳೆದ ಬಾರಿ 2019ನೇ ಚುನಾವಣೆಯಲ್ಲಿ 25 ಸೀಟನ್ನ ಗೆದ್ದಿರ್ತಾರೆ ಬಿಜೆಪಿ ಅವರು, ಮತ್ತು JDS +1 26 ಸೀಟ್ಗಳು ಈ ಬಾರಿ ಬರಬೇಕಿತ್ತು. ಆ ಲೆಕ್ಕಾಚಾರ ನೋಡಿದ್ರೆ ಈ ಬಾರಿ ಬಹುತೇಕ 26 ಸೀಟ್ಗಳು ಬಿಜೆಪಿ NDA ಸಿಗೋದು ಡೌಟ್ ಅಂತಾನೆ ಹೇಳ್ಬೋದು. ಆ ಲೆಕ್ಕಾಚಾರದಿಂದ ನೋಡ್ತಾ ಹೋದ್ರೆ ಬಿಜೆಪಿಗೆ ಒಂದು ಮಟ್ಟದ ಲಾಸ್ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ. ಮತ್ತೆ ಒಟ್ಟಾರೆಯಾಗಿ ನಿನ್ನೆ ಬಂದಿರೋ ಸಮೀಕ್ಷೆ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ ಸೌತ್ ಇಂಡಿಯಾ 5 ರಾಜ್ಯಗಳು ಏನಿದೆ, ಈ 5 ರಾಜ್ಯಗಳಿಂದ 60 ಕ್ಷೇತ್ರಗಳು NDAಗೆ ಗಿಫ್ಟ್ ಆಗಿ ಹೋಗಲಿವೆ ಅನ್ನೋ ಒಂದು ಸುದ್ದಿನೇ ಬರ್ತಾ ಇದೆ. ಮತ್ತು ಎಲ್ಲಾ ಎಕ್ಸಿಟ್ ಪೋಲ್ಗಳು ಹೇಳ್ತಿರೋದು 60+ ಸ್ಥಾನಗಳು ಸಿಗಲಿದೆ. ಆಂಧ್ರ ಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಮತ್ತು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಹಾಗೆ ಕರ್ನಾಟಕ, ಈ ರೀತಿಯಾಗಿ 5 ರಾಜ್ಯಗಳು ಸೇರಿ ಅವರಿಗೆ 60+ ಸ್ಥಾನಗಳು ಸಿಗಲಿದೆ ಅಂತಾನೆ ಹೇಳ್ತಾ ಇದೆ ಎಲ್ಲಾ ಎಕ್ಸಿಟ್ ಪೋಲ್ಗಳು ಅಂತ ಹೇಳ್ಬೋದು. ಒಂದ್ ರೀತಿಯಾಗಿ ನೋಡ್ತಾ ಹೋದ್ರೆ ಆಂಧ್ರ ಪ್ರದೇಶ ಕೂಡ ಈ ಬಾರಿ ಪ್ಲಸ್ ಆಗುವ ಸಾಧ್ಯತೆನೇ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಚಂದ್ರಬಾಬು ನಾಯ್ಡು ಮತ್ತೆ ಜನಸೇನಾ ಪವನ್ ಕಲ್ಯಾಣ್ ಅವ್ರು ಇರ್ಬೋದು, ಇವರು ಕೂಡ ಅವರ ಜೊತೆ NDA ಮಾಡ್ಕೊಂಡಿದ್ದಾರೆ, ಬಿಜೆಪಿ ಅವ್ರ ಜೊತೆ ಅಲೈನ್ಸ್ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಕೂಡ ಅಷ್ಟೇ 20 ಸ್ಥಾನಗಳು ಗೆಲ್ಲುವ ಗುರಿಯನ್ನೇ ತೋರಿಸ್ತಿದೆ ಎಲ್ಲಾ ಎಕ್ಸಿಟ್ ಪೋಲ್ಗಳು ಅಂತಾನೆ ಹೇಳ್ಬೋದು. ಅದು ಒಂದು ಬಹುದೊಡ್ಡ ಮಟ್ಟದ ಪ್ಲಸ್ ಅಂತಾನೆ ಹೇಳ್ಬೋದು ಬಿಜೆಪಿಗೆ. ಮತ್ತು ಬಹುತೇಕ ನಾಯಕರು ನಾವು ನೋಡ್ತಾ ಹೋದ್ರೆ ಕಂಗನಾ ರನೌತ್ ಆಗಿರ್ಬೋದು, ಹಿಮಾಚಲ್ ಪ್ರದೇಶಲ್ಲೂ ಅವರು ಮಂಡಿ ಕ್ಷೇತ್ರದಲ್ಲಿ ನಿಂತಿದ್ರು, ಅವರು ಕೂಡ ಗೆಲ್ಲುವ ಸಾಧ್ಯತೆ ಇದೆ ಅಂತಾನೆ ನಿನ್ನೆ ಎಕ್ಸಿಟ್ ಪೋಲ್ಗಳು ಹೇಳಿದೆ. ಈ ರೀತಿಯ ಬಹುತೇಕ ಜನರಿಗೆ ಎಕ್ಸಿಟ್ ಪೋಲ್ ನಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂತಾನೆ ಹೇಳಿದೆ. ಮತ್ತು ನೋಡ್ತಾ ಹೋದ್ರೆ ಇನ್ನೊಂದು ಕಡೆ ತಮಿಳ್ನಾಡಿನ ಕೊಯಂಬತ್ತೂರ್ನಲ್ಲಿ ನಿಂತಿರುವ ಅಣ್ಣಾಮಲೈ ಅವರು ಸೋಲುವ ಭೀತಿ ಇದೆ ಅಂತಾನೆ ಎಕ್ಸಿಟ್ ಪೋಲ್ಗಳ ರಿಸಲ್ಟ್ ಕೂಡ ನಿನ್ನೆ ಅಷ್ಟೇ ಹೇಳಿದೆ. ಆ ಬೆನ್ನಲ್ಲೇ ತಮಿಳ್ನಾಡಿನ ರಾಜ್ಯ ಅಧ್ಯಕ್ಷರಾದಂತ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ ಅವರು ಕೂಡ ಅಣ್ಣಾಮಲೈ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈ ಎಕ್ಸಿಟ್ ಪೋಲ್ ಎಲ್ಲ ತಿರ್ಚುವಂತ ರಿಸಲ್ಟೇ ಬರುತ್ತೆ, ನಾವು ಕೂಡ ಗೆಲ್ತೀವಿ ತಮಿಳ್ನಾಡಲ್ಲಿ ಅನ್ನೋ ಒಂದು ಸುದ್ದಿ ಕೂಡ ಹೇಳಿದ್ದಾರೆ. ಬಹುತೇಕವಾಗಿ ನೋಡ್ತಾ ಹೋದ್ರೆ ಒಂದ್ ರೀತಿಯಾಗಿ ಬಿಜೆಪಿಗೆ ಈ ಬಾರಿ ಕರ್ನಾಟಕದಲ್ಲಿ ಲಾಸ್ ಆದ್ರೂ ಕೂಡ ಆ ಪ್ಲಸ್ ಎಲ್ಲ ಅವರಿಗೆ ಆಂಧ್ರ ಪ್ರದೇಶ ಆಗಿರ್ಬೋದು ಅಲ್ಲಿ ಬಹುತೇಕ ಸೀಟ್ಗಳು ಬರುತ್ತೆ. ಮತ್ತು ಒಂದ್ ಕಡೆ ನೋಡ್ತಾ ಹೋದ್ರೆ ತಮಿಳ್ನಾಡಿನಲ್ಲಿ ಕೂಡ ಓಪನಿಂಗ್ಸ್ ಆಗುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು, ಮತ್ತು ಕೇರಳದಲ್ಲೂ ಓಪನಿಂಗ್ಸ್ ಆಗುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಈ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಪಲ್ಲವಿ. ಓಕೆ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.